ನಮಸ್ಕಾರ ವೀಕ್ಷಕರಿಗೆ, ಎನ್ಡಿ ಪ್ಲಸ್ ವಾರ್ತೆಗೆ ಸ್ವಾಗತ. ಕೈಗಾ ಭಾರಿ ವಾಹನಗಳ ಆರ್ಭಟಕ್ಕೆ ಧ್ವಂಸಗೊಂಡ ರಸ್ತೆ. ಕೆರವಡಿಯಲ್ಲಿ ನರಕಯಾತನೆ, ವೈರಲ್ ಆಯಿತು ಹಳ್ಳಿ ಹುಡುಗನ मोटू पटलू व्हिडिओ. रोड मान कालना, होल मान कालना. तुम्ही ह्या रोड क सेफ राईड करा. होय, हाव सेफ राईड करतो लो. ಇದು ಯಾರನ್ನೇ NPC ಅವರ ನಿರ್ಲಕ್ಷ್ಯ ಅಥವಾ ಸರ್ಕಾರದ ನಿರ್ಲಕ್ಷ್ಯ ಅಂತ ಗೊತ್ತಾಗ್ತಾ ಇಲ್ಲ. ನೋಡಿ, ಇಲ್ಲೊಬ್ಬರು ಒಳ್ಳೆ ಬೋರ್ಡನ್ನು ಹಾಕಿದ್ದಾರೆ, ಕರ್ನಾಟಕ ಸರ್ಕಾರ ಮತ್ತು NPCL ರವರ ಕೊಡುಗೆ. ಕಾರವಾರ ಕೈಗಾ ಮುಖ್ಯ ರಸ್ತೆಯಲ್ಲಿ ಈಗ ಪ್ರಯಾಣಿಸುವುದು ಅಂದ್ರೆ ಜೀವ ಕೈಯಲ್ಲಿ ಹಿಡಿದುಕೊಂಡು ಸಾಗಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೈಗಾ 5 ಮತ್ತು 6ನೇ ಅಣು ವಿದ್ಯುತ್ ಯೋಜನೆ ಕಾಮಗಾರಿಗೆ ಧಾವಿಸುತ್ತಿರುವ ಭಾರೀ ವಾಹನಗಳ ಆರ್ಭಟಕ್ಕೆ ಕೆರವಡಿ ಭಾಗದ ರಸ್ತೆ ಸಂಪೂರ್ಣ ಧ್ವಂಸಗೊಂಡಿದೆ. ಸಂಚಾರ ನಿಷೇಧವಿದ್ದರೂ ಬೃಹತ್ ಟ್ಯಾಂಕರ್ಗಳು ರಸ್ತೆಯಲ್ಲಿ ಸಿಲುಕಿ ಅಸ್ತವ್ಯಸ್ತ ಉಂಟು ಮಾಡುತ್ತಿದ್ದರೆ, ಈ ನಡುವೆ ಸ್ಥಳೀಯ ಯುವಕನೊಬ್ಬ ಮಾಡಿದ ಮೋಟು ಪಟ್ಲು ಮಾದರಿಯ ಜಾಗೃತಿ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಕೈಗಾ 5 ಮತ್ತು 6ನೇ ಅಣು ವಿದ್ಯುತ್ ಯೋಜನೆ ಕಾಮಗಾರಿಗೆ ಅಗತ್ಯವಿರುವ ಭಾರೀ ಯಂತ್ರೋಪಕರಣಗಳು ಹಾಗೂ ಸರಕುಗಳನ್ನು ಹೊತ್ತು ಸಾಗುವ ಬೃಹತ್ ವಾಹನಗಳ ನಿರಂತರ ಸಂಚಾರದಿಂದ ಕಾರವಾರ ಕೈಗಾ ಇಳಕಲ್ ಮುಖ್ಯ ರಸ್ತೆ ಹಾಳಾಗಿದೆ. ರಸ್ತೆಯುದ್ದಕ್ಕೂ ಬೃಹತ್ ಹೊಂಡಗಳು ನಿರ್ಮಾಣವಾಗಿದ್ದು, ಮಧ್ಯ ರಸ್ತೆಯಲ್ಲೇ ವಾಹನಗಳು ಸಿಲುಕಿಕೊಳ್ಳುವ ಘಟನೆಗಳು ಮರುಕಳಿಸುತ್ತಿವೆ. ರವಿವಾರ ಬೆಳಗ್ಗೆಯೂ ಬೃಹತ್ ಟ್ಯಾಂಕರ್ ಕೆರವಡಿ ರಸ್ತೆಯಲ್ಲಿ ಸಿಲುಕಿಕೊಂಡು ಸುದೀರ್ಘ ಸಂಚಾರ ದಟ್ಟಣೆ ಉಂಟಾಯಿತು. ಕೆರವಡಿಯಲ್ಲಿ ಸಾರ್ವಜನಿಕರ ನರಕಯಾತನೆ, ವಿಶೇಷವಾಗಿ ಕೆರವಡಿ ಗ್ರಾಮದ ವ್ಯಾಪ್ತಿಯಲ್ಲಿ ಪರಿಸ್ಥಿತಿ ಅತ್ಯಂತ ಚಿಂತಾಜನಕವಾಗಿದೆ. ಮಳೆಗಾಲ ಆರಂಭವಾಗಿರುವುದರಿಂದ ರಸ್ತೆಯ ಹೊಂಡಗಳಲ್ಲಿ ಕೆಸರು ನೀರು ತುಂಬಿಕೊಂಡಿದ್ದು ಅಪಾಯಕ್ಕೆ ಆಹ್ವಾನ ನೀಡುತ್ತಿದೆ. ದ್ವಿಚಕ್ರ ವಾಹನ ಸವಾರರು ಜಾರಿ ಬಿದ್ದು ಗಾಯಗೊಳ್ಳುತ್ತಿದ್ದಾರೆ. ದಿನಂಪ್ರತಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ಉದ್ಯೋಗಿಗಳು ಹಾಗೂ ಕೈಗಾ ಯೋಜನೆಗೆ ತೆರಳುವ ಕಾರ್ಮಿಕರು ಸಂಚರಿಸಲು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ. ಕೈಗಾ ಯೋಜನೆಯ ಅಧಿಕಾರಿಗಳು ತಮ್ಮ ಕಾಮಗಾರಿಗೆ ಅನುಕೂಲವಾಗುವ ಕೆಲ ನಿರ್ದಿಷ್ಟ ಭಾಗಗಳಲ್ಲಿ ಮಾತ್ರ ರಸ್ತೆ ದುರಸ್ತಿ ಮಾಡುತ್ತಿದ್ದು, ಕೆರವಡಿ ಭಾಗವನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಹಲವು ಬಾರಿ ಮನವಿ ಮಾಡಿದರೂ ಜಿಲ್ಲಾಡಳಿತ ಕಣ್ಣು ಮುಚ್ಚಿ ಕುಳಿತಿದ್ದಾರೆ ಎಂದು ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ದಾರೆ. ಈ ಭೀಕರ ಸ್ಥಿತಿಯನ್ನು ಜಿಲ್ಲಾಡಳಿತ ಹಾಗೂ ಜನಪ್ರತಿನಿಧಿಗಳ ಗಮನಕ್ಕೆ ತರಲು ದೇವಳಮಕ್ಕಿಯ ಯುವಕ ಅಕ್ಷಯ್ ದೀಪಕ್ ಆಚಾರಿ ಎಂಬುವವರು ರಸ್ತೆಯ ಹೊಂಡಗಳ ಕುರಿತು ಮೋಟು ಪಟ್ಲು ಮಾದರಿಯಲ್ಲಿ ಸುರಕ್ಷತೆ ಹಾಗೂ ಸಂಚಾರ ಜಾಗೃತಿ ಮೂಡಿಸುವ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಈ ವಿಡಿಯೋಗೆ ಸಾರ್ವಜನಿಕರಿಂದ ಭಾರೀ ಮೆಚ್ಚುಗೆ ವ್ಯಕ್ತವಾಗಿದೆ. ಇದೇ ವೇಳೆ ಸರ್ಕಾರ 4 ಗ್ಯಾರಂಟಿ ಯೋಜನೆಯನ್ನು ನೀಡಿದ್ದರೆ, ಇಲ್ಲಿ 5ನೇ ಗ್ಯಾರಂಟಿಯಾಗಿ ರಸ್ತೆ ಹೊಂಡ ನೀಡಿದೆ ಎಂದು ಸಾರ್ವಜನಿಕರು ವ್ಯಂಗ್ಯವಾಗಿ ಬೇಸರ ವ್ಯಕ್ತಪಡಿಸಿದ್ದಾರೆ. ಸಾರ್ವಜನಿಕರ ಸುರಕ್ಷತೆಗಾಗಿ ತಕ್ಷಣವೇ ರಸ್ತೆ ದುರಸ್ತಿ ಕಾಮಗಾರಿ ಆರಂಭಿಸಬೇಕು. ನಿಷೇಧವಿದ್ದರೂ ರಸ್ತೆಗೆ ಇಳಿಯುವ ಭಾರೀ ವಾಹನಗಳಿಗೆ ಜಿಲ್ಲಾಡಳಿತ ದಂಡ ವಿಧಿಸಬೇಕು ಎಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಕ್ಷೇತ್ರದ ಶಾಸಕರು ತಕ್ಷಣ ಗಮನ ಹರಿಸಿ ಸಮಸ್ಯೆಯನ್ನು ಬಗೆಹರಿಸಬೇಕೆಂದು ನೋಡಿ, ಇಲ್ಲೊಬ್ಬರು ಒಳ್ಳೆ ಬೋರ್ಡನ್ನು ಹಾಕಿದ್ದಾರೆ, ಕರ್ನಾಟಕ ಸರ್ಕಾರ ಮತ್ತು NPCL ರವರ ಕೊಡುಗೆ, ಹೊಂಡಗಳ ಸರಮಾಲೆ ಅಂತ ಸರಿಯಾಗಿದೆ. ಈ ರಸ್ತೆಗೆ ಅನುಗುಣವಾಗಿ ವಾಕ್ಯವನ್ನು ಬರೆದಿದ್ದಾರೆ. ಈಗ ನೋಡಿ, ನೀವು ಈ ರಸ್ತೆ ವ್ಯವಸ್ಥೆನ, ಇದರ ಈ ವ್ಯವಸ್ಥೆ ನೋಡಿ, ಯಾರನ್ನು ಬೈಬೇಕು, ಯಾರನ್ನು ದೂಷಿಸಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇದು ಯಾರ ನಿರ್ಲಕ್ಷ್ಯ. ಇಷ್ಟು ಕೈಗಾದಲ್ಲಿ ಇಷ್ಟು ದೊಡ್ಡ ಪ್ರಾಜೆಕ್ಟ್ ನಡೀತಾ ಇದೆ. ಈ ಯಾವುದೇ ಒಂದು ದೊಡ್ಡ ಪ್ರಾಜೆಕ್ಟ್ ನಡಿಬೇಕಾದ್ರೆ ಅಲ್ಲಿ ಮುಖ್ಯವಾಗಿ ಅಲ್ಲಿ ಆಗಬೇಕಾದದ್ದು ಒಂದು ರಸ್ತೆ ವ್ಯವಸ್ಥೆ ಮೊದಲು ಮಾಡಿ ಆಮೇಲೆ ಒಂದು ಕಾರ್ಯವನ್ನು ಮಾಡಬೇಕು. ಆದರೆ ಇಲ್ಲಿ ಪ್ರಾಜೆಕ್ಟ್ ಈಗಾಗಲೇ ಶುರುವಾಗಿದ್ದು ಈ ರಸ್ತೆ ವ್ಯವಸ್ಥೆ ನೋಡಿ, ಈ ನೋಡ್ತಾ ಇದ್ದರೆ ಅವ್ರ ಕೆಲಸ ಆದರೂ ಸಾಕು, ಜನರು ಸತ್ರು ಪರವಾಗಿಲ್ಲ, ಆ ರೀತಿಯಲ್ಲಿ ಇಲ್ಲಿ ಕೆಲಸ ನಡೀತಾ ಇದೆ. ಈಗಾಗಲೇ ನೀವು ನೋಡಿ, ಒಂದು 15-20 ದಿನದ ಹಿಂದೆ ಒಂದು ಆಕಸ್ಮಿಕ ಒಂದು ರಸ್ತೆ ತಡೆ ಆಗಿತ್ತು. ಆವಾಗ ಹೊಂಡಗಳನ್ನು ಮುಚ್ಚಿದ್ರು. ಹೊಂಡಗಳನ್ನು ಮುಚ್ಚಿ ಮತ್ತೆ ಲಾರಿಗಳನ್ನು ಬರಲು ಪ್ರಾರಂಭವಾದವು. ಈಗ ಅದಾಗಿ ಈಗ ನೋಡಿ, ಇದು ರಸ್ತೆ ವ್ಯವಸ್ಥೆ ಈಗ ಹೇಗಾಗಿದೆ. ಈ ರಸ್ತೆಯಿಂದ ಹೇಗೆ ತಿರುಗಾಡೋದು, ಜನಸಾಮಾನ್ಯರು ಯಾವ ರೀತಿ ಓಡಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಈಗ ನೋಡಿ, ಇಲ್ಲಿ ಒಂದು ಗಾಡಿ ಯಾವ ರೀತಿಯಾಗಿ ಬಿದ್ದಿದೆ ಅಂತ ನೋಡಿ. ಈ ಟರ್ನ್ ಕಿರುವಡಿ ಅಗ್ರಕೆರೆ ಹತ್ರ ಈ ಟರ್ನಲ್ಲಿ ಈ ಲಾರಿ ಯಾವ ರೀತಿಯಾಗಿ ಬೆಂಡಾಗಿ ಬಿದ್ದಿದೆ. ಯಾವ ಸಮಯ ಬೇಕಾದರೂ ಇದು ಬೀಳಬಹುದು. ರಸ್ತೆ ಮಧ್ಯದಲ್ಲಿ ಬಂದು ಬ್ಲಾಕ್ ಆಗಿದೆ. ಈಗ ರಸ್ತೆ ಬ್ಲಾಕ್ ಆಗಿದೆ. ಈಗ ಅಕಸ್ಮಾತ್ ಯಾವುದೇ ತುರ್ತು ಚಿಕಿತ್ಸೆಗಾಗಿ ಯಾವುದು ಅನಾರೋಗ್ಯದಿಂದ ಬಳಲುತ್ತಿದ್ದರೆ ಅವರನ್ನು ದೇವಳಮಕ್ಕಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕಾದ್ರೆ
ಬೇರೆ ದಾರಿ ಇಲ್ಲ.